ಮಾವರ ಇಷ್ಟು ದಿನ ಮಾಡಿರೋ ತಪ್ಪನ್ನು ಮತ್ತೆ ತಪ್ಪಾಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊರಿ. ನಿಜ ಹೇಳ್ಬೇಕಂದ್ರೆ ಮನೆಗೆ ಹಿರಿಯರಾಗಿ ಈ ಈ ನಿರ್ಧಾರನ ನೀವು ತೊಗೋಬೇಕಾಗಿತ್ತು. ಅದನ್ನು ಬಿಟ್ಟು ನಾವು ತೊಗೊಳಕ್ಕೆ ಕುಂತೀವಿ. ಕೊನೆ ಪಕ್ಷ ನಮಗರ ಸಾಥ್ ಕೊಡ್ರಿ. ಸಾಕು ಬಾಯಿ ಮುಚ್ಚ. ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಲಿ ನಮಗೆ ಗೊತ್ತೈತಿ ನನ್ನ ಮಗಳನ್ನ ಹೆಂಗೆ ಬೆಳೆಸ್ಬೇಕು, ಹೆಂಗೆ ಇಡ್ಬೇಕಂತ ಅನ್ನೋದು. ನಿನ್ನಿಂದ ಕಲಿಯೋ ಅವಶ್ಯಕತೆ ನಮಗೇನು ಬಂದಿಲ್ಲ. ಇನ್ನೊಂದು ತಿಳ್ಕೊ, ನೀ ಬರೋಕ್ಕಿಂತ ಮುಂಚೆನೂ ನಮ್ಮ ಬಿಸ್ನೆಸ್ ಚಲೋನ ಇತ್ತು, ನಾವು ಚಲೋನ ಇದ್ವಿ. ಇಕ್ಕಿ ಬಂದ ಮೇಲೆನ ನಮ್ಮ ಮನೆ ಹಂಗೆ ಬೆಳೆದು ಬಿಟ್ಟೈತನ ಅನ್ನಂಗೆ ಮಾತಾಡಕೊಂತಾಳೆ ಇಲ್ಲಿ. ಇದು ನನ್ನ ಗಂಡನ ಆಸ್ತಿ ಐತಿ. ನನ್ನ ಗಂಡನ ಆಸ್ತಿ ಇಬ್ಬರು ಮಕ್ಕಳಿಗೆ ಸೇರ್ಬೇಕಿಲ್ಲ. ಅದಕ್ಕೆ ನನ್ನ ಮಗಳಿಗೆ ನಾವು ಕೊಡಾಕೊಂತೀವಿ. ನಡಕ್ಕೆ ನಿಂದು ಏನು? ನಿನ್ನೆ ಮೊನ್ನೆ ಬಂದಕ್ಕೆ ನೀನು ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲೇ ಇರೋದನ್ನು ಕಲಿ. ದೊಡ್ಡದಾಗಿ ಮನೆಗೆ ನೀನ ಹಿರೇಕೆ ಆಗಕ್ಕೆ ಹೋಗ್ಬೇಡ. ಅತ್ತಿಯಾರ, ನಾನು ನಿನ್ನೆ ಮೊನ್ನೆ ಬಂದಕ್ಕಿನೇ ಒಪ್ಕೋತೀನಿ. ಹಂಗೆ ನಿಮ್ಮ ಮಳಿಯಾನು ನಿನ್ನೆ ಮೊನ್ನೆ ಬಂದವನ. ಅವ್ರಿಗೋಗಿ ಈಗಿರೋ ಆಸ್ತಿನೆಲ್ಲ ಕೊಡ್ತೀನಿ ಅಂತಂದ್ರೆ ನಾವು ಒಪ್ಕೊಳಂಗಿಲ್ಲ. ಅಲ್ಲ ರೀ ಅತ್ತಿಯಾರ, ಈಗೇನೋ ಆಸ್ತಿ 2 ಪಾಲು ಮಾಡ್ತೀನಿ ಅಂತ ಅನ್ನಕೊಂತೀರಿ. ಓಕೆ, ಕವಿತಾ ಕೊಡ್ತೀನಿ ಅಂತೀವಿ. ಅವರು ಅಕಸ್ಮಾತ್ ಒಂದು 5-6 ತಿಂಗಳದಾಗ ಅದು ಅಷ್ಟು ಆಸ್ತಿನ ಖಾಲಿ ಮಾಡಿದ್ರಂತ ತಿಳ್ಕೊರಿ. ಮತ್ತೆ ಬರ್ತೀರನ ನಮ್ಮ ಹತ್ರ? ಇರೋ ಆಸ್ತಿನೆಲ್ಲ ಆಕೆಗೆ ಕೊಟ್ಬಿಡಂತಂದು. ಅಲ್ಲ, ಆಕೆಗೆ ದುಡಿಯೋದು ಗೊತ್ತಿಲ್ಲ, ಜವಾಬ್ದಾರಿ ಗೊತ್ತಿಲ್ಲ. ₹1 ದುಡ್ಡನ್ನು ಹೆಂಗೆ ಸಂಪಾದನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಬರೀ ಖರ್ಚು ಮಾಡೋದಷ್ಟೇ ಗೊತ್ತೈತೆ ಆಕೆಗೆ. ₹10 ದುಡಿಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕು ಅನ್ನೋದು ಎಳ್ಳು ಕಾಳಷ್ಟು ನಾಲೆಜ್ ಇಲ್ಲ ಆಕೆಗೆ. ಆಕೆಗೆ ಹೋಗಿ ನೀವು ಬಿಸ್ನೆಸ್ಸಿನ ಜವಾಬ್ದಾರಿ ಕೊಡಾಕೊಂತೀರಲ್ಲ, ನಿಮಗೆ ಏನು ಹೇಳ್ಬೇಕು ನಾವು? ಡ್ಯಾಡಿ, ಈ ಬಿಸ್ನೆಸ್ನಲ್ಲಿ ನಾವೊಬ್ಬರ ನಿರ್ಧಾರ ತೊಗೊಳಕ್ಕಾಗಲ್ಲ. ಈ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ಸ್ ಇದ್ದಾರಲ್ಲ, ಅವ್ರ ನಿರ್ಧಾರನೂ ತೊಗೋಬೇಕಾಗುತ್ತೆ. ನೀವು ನಿಮ್ಮ ಮಗಳಿಗೆ ಕೊಡ್ತೀನಂತ ಅಂದಿರಲ್ಲ, ನೀವೇನಾರು ಒಂದೇ ವೇಳೆ ಬಿಸ್ನೆಸ್ಸನ್ನು ನಿಮ್ಮ ಮಗಳಿಗೆ ಟ್ರಾನ್ಸ್ಫರ್ ಮಾಡಿರಂತ ತಿಳ್ಕೊರಿ, ಎಲ್ಲ ಪಾರ್ಟ್ನರ್ಸು ಅವ್ರ ಶೇರನ್ನು ಹಿಂದಕ್ಕೆ ತಕ್ಕೋತಾರಂತ. ನಿಮಗೆ ಡೌಟ್ ಇದ್ರೆ ಫೋನ್ ಹಚ್ಚಿ ಮಾತಾಡಿ ನೀವೇ ತಿಳ್ಕೊರಿ. ಅಣ್ಣ, ಮೊದಲು ನಾನು ನಿನ್ನ ತಂಗಿ, ಆಮೇಲೆ ನಿನ್ನ ಹೆಂಡತಿ ಅನ್ನೋದನ್ನು ಯೋಚನೆ ಮಾಡು. ನಿನ್ನೆ ಮೊನ್ನೆ ಬಂದಕ್ಕೆ ಅಕ್ಕಿ ಮಾತನ್ನು ಕೇಳಿ ಇವಾಗ ನನ್ನ ವಿರುದ್ಧ ಮಾತಾಡಕೊಂತೇನೆ ನೀನು. ಎಷ್ಟದ ನೋಡೋಕ್ಕೆ. ನನ್ನ ಮದುವೆ ಆಗದ ತಡ, ನನ್ನ ಈ ಮನೆಯಿಂದ ಹೊರಗಡೆ ದಬ್ಬದ ತಡ. ಎಷ್ಟು ರಂಗಿನ ಆಟ ಆಡಕೊಂತಾಳೆ ನೋಡು. ಮತ್ತು ದೊಡ್ಡದಾಗಿ ಮಾತಾಡ್ತಾಳೆ. ಅತ್ತೆನ ಹಿಂಗೆ ನೋಡ್ಕೋಬೇಕು, ಮಾವನ್ನ ಹೆಂಗೆ ನೋಡ್ಕೋಬೇಕು. ನೀನೇನು ಚಂದ ನೋಡ್ಕೊಳಕೊಂತಿದ್ದೆ ಅತ್ತಿ ಮಾವನ್ನ? ಕವಿತಾ, ನಾನು ಮನೆ ಜವಾಬ್ದಾರಿ ನಿಭಾಯಿಸ್ಕೊಂತೀನಿ, ಬಿಸ್ನೆಸ್ಸಿನ ಜವಾಬ್ದಾರಿನೂ ನಿಭಾಯಿಸ್ಕೊಂತೀನಿ, ಮತ್ತು ಸಣ್ಣ ಪುಟ್ಟ ಏನೇನು ಜವಾಬ್ದಾರಿ ಬರ್ತಾವಲ್ಲ ಎಲ್ಲ ಜವಾಬ್ದಾರಿನೂ ನಾನು ನಿಭಾಯಿಸ್ಕೊಂತೀನಲ್ಲ. ನಾನೇನು ಪುಕ್ಸಟೆ ಖಾಲಿ ಏನು ಕುಂತಿಲ್ಲ. ಅಷ್ಟಕ್ಕೂ ನಮ್ಮ ಬಿಸ್ನೆಸ್, ನಮ್ಮ ಡ್ಯಾಡಿ ನನಗೇನು ಬಿಸ್ನೆಸ್ ಕೊಟ್ಟಿದ್ದಾರಲ್ಲ, ಆ ಬಿಸ್ನೆಸ್ಸನ್ನು ನಿಮ್ಮ ಕಂಪ್ನಿಗೆ ಜಾಯಿನ್ ಮಾಡಿದ್ರಿಂದ ಕಂಪ್ನಿನಲ್ಲಿ ಪ್ರಾಫಿಟ್ ಜಾಸ್ತಿ ಬರ್ತಾ ಇದೆ. ಬೇಕಾದರೆ ನಿಂಗೆ ಅಷ್ಟು ಅನುಮಾನ ಇದ್ರೆ ಮಾವರಿಗೆ ಕೇಳು. ಹಂಗಂದು ಮಾತ್ರಕ್ಕೆ ನನ್ನ ಬಿಸ್ನೆಸ್ನಾಗ ನನಗೆ ಸ್ವಾತಂತ್ರ್ಯ ಇಲ್ಲ, ನನ್ನ ನಿರ್ಧಾರ ತೊಗೊಳಕ್ಕೆ? ನೋಡಿ ಡ್ಯಾಡಿ, ಇಷ್ಟು ದಿನ ನಿಮ್ಗೆ ನಿರ್ಧಾರ ತೊಗೊಳಕ್ಕೆ ಎಲ್ಲ ಥರ ಸ್ವತಂತ್ರನೂ ಇತ್ತು. ಆದರೆ ಇನ್ಮೇಲೆ ನಿಮ್ಗೆ ಯಾವ ಸ್ವತಂತ್ರನೂ ಇಲ್ಲ. ಬಿಸ್ನೆಸ್ನಲ್ಲಿ ಪ್ರತಿಯೊಂದು ನಿರ್ಧಾರನೂ ನಾನು ಮತ್ತು ಸರಿತಾನ ತೊಗೊಳಕೊಂತೀವಿ. ಅಂದರೆ ಇವಾಗ ನೀವಿಬ್ಬರು ಗಂಡ ಹೆಂಡತಿ ನನ್ನ ಮಗಳಿಗೆ ಬಿಸ್ನೆಸ್ಸನ್ನು ಬಿಟ್ಕೊಡಂಗಿಲ್ಲ? ಸರಿ ಆಯ್ತು ಮಮ್ಮಿ, ಈಗ ಕವಿತಾಗ ಬಿಸ್ನೆಸ್ನ ಬಿಟ್ಕೊಡ್ಬೇಕು ಅಂತಲೇ ತಿಳ್ಕೊರಿ. ಸರಿ ಆಯ್ತು. ಹಾಗಾದ್ರೆ ನನ್ನೊಂದು ಟಾಸ್ಕ್ ಐತಿ. ಆ ಟಾಸ್ಕ್ನಲ್ಲಿ ಕವಿತಾ ಗೆದ್ಲಂದ್ರೆ ನಾನು ಆಕೆಗೆ ಬಿಸ್ನೆಸ್ಸನ್ನು ಆರಾಮ್ ಬಿಟ್ಕೊಡ್ತೀನಂತ. ಸರಿನಾ? ಟಾಸ್ಕ್ ಏನದ ಟಾಸ್ಕ್? ಕವಿತಾ, ನೀನು 1 ತಿಂಗಳಲ್ಲಿ ₹15,000 ದುಡಿದು ನನ್ನ ಕೈಯಾಗ ತಂದುಕೊಡು. ಅವಾಗ ನಾನು ಒಪ್ಕೋತೀನಿ. ನಿನಗೆ ಜವಾಬ್ದಾರಿ ಐತಿ, ನಿನಗೆ ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಾಗುತ್ತಾ, ಅಮೌಂಟನ್ನು ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಾಗುತ್ತಾ, ಪ್ರತಿಯೊಂದನ್ನು ನೀನು ಚಂದನದಂಗೆ ನಿಭಾಯಿಸ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನನಗೆ ಬರ್ತೈತಿ, ಸರಿತಾಗ ಬರ್ತೈತಿ. ಅವಾಗ ನೀನು ಹೇಳ್ದಂಗೆ ಅಂದ್ರೆ ಮಮ್ಮಿ ಡ್ಯಾಡಿ ಹೇಳ್ದಂಗೆ ನಿನಗೆ 2 ಬಿಸ್ನೆಸ್ಸನ್ನು ನಾನೇ ಬಿಟ್ಕೊಡ್ತೀನಂತ. ಸರಿನಾ? ಇದಕ್ಕೆ ಒಪ್ಕೋ ಕವಿತಾ. ನೀನು ಇದಕ್ಕೆ ಒಪ್ಕೊಂಡೆ ಅಂದ್ರೆ ನಾವು ಒಪ್ಕೋತೀವಂತ. ಏನು ಆಫ್ಟರ್ ಆಲ್ 15,000 ದುಡಿಯೋದು ದೊಡ್ಡ ಕಷ್ಟನಾ? ಜಸ್ಟ್ 15,000 ಅಷ್ಟೇ, ಜಾಸ್ತಿ ಏನಿಲ್ಲ. ಕರೆಕ್ಟ್ ನೆಕ್ಸ್ಟ್ ಮಂತ್ ಅನ್ನೋಷ್ಟಿಗೆ ನೀನು 15,000 ಅಮೌಂಟನ್ನು ನನ್ನ ಕೈಯಾಗ ತಂದು ಕೊಟ್ಟು ಅಂದರೆ ದುಡಿದು ತಂದು ಕೊಟ್ಟಿದ್ದು ನೆಕ್ಸ್ಟ್ ಡೇನ ಬಿಸ್ನೆಸ್ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದು ನಾನು ಕೊಡ್ತಾ ಇರೋ ಮಾತು. ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಮಮ್ಮಿ ಅದರ, ಡ್ಯಾಡಿ ಅದರ, ಹಂಗೆ ಸರಿತಾ ಅದ. ಹಂಗೆ ಇನ್ನೊಂದು ಮಾತು ಕವಿತಾ, ನೀನು ಯಾವುದೇ ಕಾರಣಕ್ಕೂ ಮಾವರ್ದ ಇನ್ಫ್ಲುಯೆನ್ಸ್ ತೊಗೊಳಂಗಿಲ್ಲ, ನಿಮ್ಮ ಅಣ್ಣನ ಇನ್ಫ್ಲುಯೆನ್ಸ್ ತೊಗೊಳಂಗಿಲ್ಲ. ನೀನು ಏನು ಓದಿಯಲ್ಲ, ನೀನು ಓದಿರೋ ಟ್ಯಾಲೆಂಟ್ ಮೇಲನ ನೀನು ಏನು ಬೇಕಾದರೂ ಕೆಲಸ ಮಾಡಿ. ನೀನು ಯಾವ ಥರ ಕೆಲಸ ಬೇಕಾದರೂ ಮಾಡು. ಈಗ ನಿಮ್ಮ ಅತ್ತಿಗೆ ಮಾವರ್ದು ಹೊಲ ಆಯ್ತಲ್ಲ, ನೀವು ಹೊಲದಲ್ಲಿ ಬೇಕಾದರೂ ದುಡಿ, ಟೈಲರಿಂಗ್ ಬೇಕಾದರೂ ಮಾಡು. ನೀನು ಹೊರಗಡೆ ಹೋಗಿ ಜಾಬ್ ಮಾಡ್ತೀನಿ ಅಂದ್ರೆ ಹೊರಗಡೆ ಹೋಗಿ ಜಾಬ್ ಮಾಡು. ಏನಿಲ್ಲ ಕುಂತ ಮನೆಯಲ್ಲಿನೇ ಏನಾದರೂ ಪ್ಲ್ಯಾನ್ ಮಾಡಿ ನೀನು ತಲೆ ಓಡಿಸಿ ಜಾಬ್ ಮಾಡ್ತೀನಿ ಅಂದ್ರೂ ಓಕೆ. ಬಟ್ ನಿಂದು ಓನ್ ಥಿಂಕಿಂಗ್ ಮೇಲೆನ ನೀನು ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿ ಮೋಸ ಮಾಡಿ ಅಥವಾ ಮಾವರ ಹತ್ರ ದುಡ್ಡು ಇಸ್ಕೊಂಬಂದು ನಮಗೆ ಕೊಟ್ರೆ ನಿನಗೆ ನೋಡು, ಯಾವುದೇ ಕಾರಣಕ್ಕೂ ಬಿಸ್ನೆಸ್ಸನ್ನು ನಾವು ಟ್ರಾನ್ಸ್ಫರ್ ಮಾಡೋದಿಲ್ಲ. ಈ ಕವಿತಾಗ ಟಾಸ್ಕ್ ಕೊಡಾಕೊಂತೀರ? ಸರಿ ಆಯಿತು. ಆಫ್ಟರ್ ಆಲ್ 15,000 ತಾನೇ, ನೆಕ್ಸ್ಟ್ ಮಂತ್ ಈ ಡೇಟಿಗೆ ನಿಮ್ಮ ಮುಖಕ್ಕೆ ತಂದು ಬಿಸಾಕ್ತೀನಿ. ಯಾವ್ದು ರೆಡಿ ಇರ್ರಿ ಬಿಸ್ನೆಸ್ಸನ್ನು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಅಂದರೆ ನಿನಗೆ ನಂಬಿಕೆ ಇದೆ ನೀನು 15,000 ದುಡಿತಿ ಅಂತ ಅನ್ನೋದು?
ಹಾಂ, ನನಗೆ ನಂಬಿಕೆ ಇದೆ. ನಾನು ಎಜುಕೇಟೆಡ್, ನಾನೇನು ಅನ್ಎಜುಕೇಟೆಡ್ ಅಲ್ಲಲ್ಲ. ನಾನು ಐ ಆಮ್ ಅ ಪಿ ಜಿ ಹೋಲ್ಡರ್. ಹಾಂ, ನನಗೆ ಈಗಲೇ ಚಿಟಿಕೆ ಹೊಡೆದ್ರೆ ಈಗಲೇ ನನಗೆ ಜಾಬ್ ಸಿಗುತ್ತೆ. ಹಾಂ, ಅದು 15,000 50,000 60,000 ಅಂದರೆ 50,000 60,000 ಕೊಡೋದಕ್ಕೆ ರೆಡಿ ಅದಾರ. ಬೆಂಗಳೂರಿಗೆ ಹೋದ್ರೆ 1,00,000 ಸ್ಯಾಲ್ರಿ ಕೊಡೋದಕ್ಕೆ ರೆಡಿ ಅದಾರ ನನಗೆ. ಅಂಥದ್ರಲ್ಲಿ ಬರೀ 15,000 ರೂಪಾಯಿ, ಹಾಂ 15,000 ರೂಪಾಯಿ ದುಡಿಯೋದಕ್ಕಾಗೋದಿಲ್ವಾ ನನ್ನ ಕೈಯಲ್ಲಿ? ನೆಕ್ಸ್ಟ್ ಮಂತ್ ಅನ್ನಷ್ಟಿಗೆ ರೆಡಿ ಇರುತ್ತೆ, ನೆನಪಿರಲಿ. ಸರಿ ಆಯಿತು. ಹಂಗಂದ್ರೆ ಇವಾಗ ಈ ಟಾಪಿಕನ್ನು ಇಲ್ಲೇ ಬಿಡ್ತಾ ಇದ್ದೀನಿ. ನೀ ಕರೆಕ್ಟ್ ಒಂದು ತಿಂಗಳಿಗೆ ಅಮೌಂಟ್ ತಂದು ಕೊಡು, ಬಿಸ್ನೆಸ್ಸನ್ನು ನಿನ್ನ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊ. ನೋಡಿ ರೆಡಿ, ನಿಮ್ಮ ಮಗಳೇನಾದರೂ 15,000 ಅಂದರೆ 15,000 ರೂಪಾಯಿನ ತಾನೇ ದುಡಿದು ತೊಗೊಂಬಂದ್ಲ ಅಂದ್ರೆ ದುಡ್ಡನ್ನು ನಾನು ಅವಳ ಹೆಸರಿಗೆ ಬಿಸ್ನೆಸ್ಸನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಅಂದರೆ ನನಗೆ ಅವಾಗ ನಂಬಿಕೆ ಬರುತ್ತೆ ಆಕೆ ಮೇಲೆ. ಆಕೆಗೂ ಜವಾಬ್ದಾರಿ ಇದೆ, ಬಿಸ್ನೆಸ್ಸನ್ನು ನಡ್ಸ್ಕೊಂಡು ಹೋಗುವಂಥ ಕೆಪಾಸಿಟಿ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಅವಾಗ ನಾನು ಕೊಡ್ತೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ, ಏನು ಮಾಡ್ತೀರಿ ನೋಡಿರಿ. ನನ್ನ ನಿರ್ಧಾರ ಅಂತೂ ಇದು ಫೈನಲ್ ಆಗಿದೆ. ಇನ್ನೊಂದು ಮಾತು ಕವಿತಾ, ನೀನು ನಿನ್ನ ಗಂಡ ಇಬ್ಬರು ಸೇರಿಸಿ ದುಡಿಯೋದಲ್ಲ, ನೀನು 15,000 ದುಡಿಬೇಕು. ನಿನ್ನ ಗಂಡನಿಗೆ ಆ ಕೆಪಾಸಿಟಿ ಇದ್ದರೆ ಬೇಕಾದರೆ ನಿನ್ನ ಗಂಡನೂ ದುಡ್ಕೊಂಡು ತಂದು ಕೊಡ್ಬೋದು. ಅವಾಗ ಒಪ್ಕೋತೀವಿ ಅವನಿಗೂ ಜವಾಬ್ದಾರಿ ಅನ್ನೋದಿದೆ ಅಂತಂದು. ನೋಡ್ತೀರಿ, ನೆಕ್ಸ್ಟ್ ಮಂತ್ ನಾನು 15,000, ನನ್ನ ಗಂಡ 15,000, ಇಬ್ಬರು 30,000 ರೂಪಾಯಿನ ದುಡ್ಕೊಂಡ್ಬಂದು ತೋರಿಸ್ತೀವಿ ನಿಮ್ಗೆ. ಮಾತು ಸಾಕು, ಕೆಲಸ ಆಗಲಿ. ಬರೀ ಮಾತು ಕೇಳೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ಏನೇ ಇದ್ರೂ ಕೆಲಸ ಮಾಡಿ ತೋರಿಸೋದು. ಅವಾಗ ಹೌದಂತ ಒಪ್ಕೋತೀನಿ. ನಮ್ಮದೊಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಇದೆ, ನಾವಿನ್ನು ಹೋಗಿ ಬರ್ತೀವಿ. ಬಾ ಸರಿತಾ. ಡ್ಯಾಡಿ ಮಮ್ಮಿ ನೀವೇನು ಟೆನ್ಷನ್ ಆಗಬೇಡ್ರಿ. ಅವ್ರು ಕೇಳಿರೋ 15,000 ದುಡಿಯೋದು ಯಾವ ಲೆಕ್ಕ? ನನ್ನ ಟ್ಯಾಲೆಂಟಿಗೆ ಈಗಲೇ ಹೋದರೆ ನನಗೆ ಜಾಬ್ ಕೊಡ್ತಾರೆ. ಸೊ ನಾನು ಜಾಬ್ ತೊಗೊಂಡು ದುಡಿದು ರೊಕ್ಕ ತೊಗೊಂಡೆ ಇನ್ಮೇಲೆ ಈ ಮನೆಗೆ ಬರ್ತೀನಿ, ಸರಿನಾ? ಅಲ್ಲ ಮಗಳ, ಅವರಿಬ್ಬರು ಗಂಡ ಹೆಂಡತಿ ಏನೋ ಹುಚ್ಚಿಡ್ತಾರೆ, ಏನೇನೋ ಹೇಳಿದ್ರು. ಅದಕ್ಕೆ ನೀನೆಲ್ಲ ಎದಕ್ಕೆ ತಲೆ ಕೆಡಿಸ್ಕೊತಿದ್ದಿ? ಅದೆಲ್ಲ ಬಿಡು, ನನಗೆ ಗೊತ್ತೈತಿ ಆ ಬಿಸ್ನೆಸ್ಸನ್ನು ನಿನ್ನ ಹೆಸರಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ಬೇಕಂತಂದು. ನಾ ಮಾಡ್ತೀನಿ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಬೇಡ ಮಮ್ಮಿ, ನಾನು ಅವ್ರಿಗೆ ತೋರಿಸ್ಬೇಕಾಗೈತಿ ಕವಿತಾ ಅಂದರೆ ಏನು, ಕವಿತಾ ಟ್ಯಾಲೆಂಟ್ ಆದರೆ ಏನು, ಕವಿತಾ ಏನು ಬೇಕಾದರೂ ನಿಭಾಯಿಸ್ತಾಳ. ಆಕೆಗಿರೋ ಟ್ಯಾಲೆಂಟಿಗೆ ಈ ಬಿಸ್ನೆಸ್ ಎಲ್ಲ ಯಾವ ಲೆಕ್ಕ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರನಾದರೂ ನಾನು ದುಡ್ದು 15,000 ರೂಪಾಯಿ ತರಬೇಕಾಗೈತಿ. ನೀವು ಏನೂ ತಲೆ ಕೆಡಿಸ್ಕೋಬೇಡ್ರಿ ಡ್ಯಾಡಿ ಮಮ್ಮಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ, ನೀವು ಸುಮ್ಮನಿರಿ. ಮುಂದಿಂದನ್ನು ನಾನು ನೋಡ್ಕೋತೀನಿ. ಕವಿತಾ, ನಿನ್ನ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಐತಿ. ಆಲ್ ದ ಬೆಸ್ಟ್ ಮಗಳೇ. ನಿನಗೇನಾದರೂ ಹೆಲ್ಪ್ ಬೇಕಂದ್ರೆ ನನಗೆ ಕೇಳು, ನಾನು ಮಾಡ್ತೀನಂತ. ನೀ ಯಾವುದೋ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಹಿಂದೆ ನಿನ್ನ ಮಮ್ಮಿ ಡ್ಯಾಡಿ ಇದ್ದಾರೆ, ಸರಿನಾ? ಸರಿ ಡ್ಯಾಡಿ, ಸರಿ ಮಮ್ಮಿ, ನಾ ಇನ್ನು ಬರ್ತೀನಿ, ನನಗೆ ಟೈಮ್ ಆಗುತ್ತಾ? ಬಾರವ್ವ, ಊಟ ಮಾಡ್ಕೊಂಡು ಹೋಗಂತೆ ಅಂತ ಬಾ. ಊಟ ಗೀಟ ಮಾಡಿ ಸಂಜೆ ಮುಂದೆ ಹೋಗಂತೆ ಅಂತ, ಇಲ್ಲಾಂದ್ರೆ ಇವತ್ತೊಂದಿನ ಇರು, ನಾಳೆ ಹೋಗಂತೆ ಅಂತ. ಇಲ್ಲ ಮಮ್ಮಿ, ನಿನ್ನ ಮಗ ಕೊಟ್ಟಿರೋ ಟಾಸ್ಕನ್ನು ಕಂಪ್ಲೀಟ್ ಮಾಡೋವರೆಗೂ ನಾ ಈ ಮನೆಗೆ ಹೆಜ್ಜೆ ಇಡಂಗಿಲ್ಲ. ನಾ ಇನ್ನು ಬರ್ತೀನಿ. ಏನ್ರಿ ಇದು, ಮನೆಗೆ ಬಂದಿರೋ ಮಗಳು ಚಂದನಂತಂಗೆ ಒಂದೆರಡು ತುತ್ತು ಊಟನೂ ಮಾಡಲಿಲ್ಲ, ಹಂಗೆ ಹೋದ್ಲಲ್ರಿ. ಒಂದು ಗುಟಕ್ಕೆ ನೀರು ಕೂಡ ಕುಡ್ದಿಲ್ಲಲ್ರಿ. ನೋಡು ಗಂಗಾ, ಆಕೆ ಎಷ್ಟೊತ್ತಿದ್ರು ನನ್ನ ಮಗಳು. ಆಕೆಗೆ ನನ್ನ ಥರನ ಹಠ ಛಲ ಎಲ್ಲ ಐತಿ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೆಕ್ಸ್ಟ್ ಮಂತ್ ಅನ್ನಷ್ಟಿಗೆ ಆಕೆ ದುಡಿತಾಳ, ದುಡ್ಡು ತೊಗೊಂಡು ಬರ್ತಾಳ. ಇವರಿಬ್ರು ಸೊಕ್ಕನ್ನ ಮುರಿಸ್ತಾಳ. ನೀನು ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಏನನ್ರಿ, ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ನನ್ನ ಮಗಳು ಮದುವೆಗಿಂತ ಮುಂಚೆ ಅದು ಯಾವನ್ನ ಲೋಫರನ್ನು ಮದುವೆ ಆಗಿ ಅದು ಎಲ್ಲ ಮಾಡ್ಕೊಂಡಿಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ಎಂತೆಂಥ ಸಂಬಂಧ ಬರ್ತಿದ್ದು, ಎಂಥ ರಿಚ್ ರಾಯಲ್ ಆಗಿರೋ ಫ್ಯಾಮಿಲಿಗೆ ಹೋಗಿ ಸೇರ್ತಿಲ್ಲ. ಅದು ಒಂದು ತಪ್ಪು ಮಾಡಿ ಇವಾಗ ಇಂಥ ಗಟ್ಟಿರೋ ಮನೆಗೆ ಕೊಟ್ಟು ಇಷ್ಟೆಲ್ಲ ಅನುಭವಿಸ್ಬೇಕಾಗೈತಿ. ಛೇ, ನನಗಂತೂ ಇದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಕರಳ ಕಿತ್ತು ಬಂದಂಗೆ ಆಕೈತಿ. ಗಂಗಾ, ನೀ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡ. ಮತ್ತು ಸುಮ್ಮನೆ ಮನಸ್ಸಿಗೆ ತೊಗೊಳಕ್ಕೆ ಹೋಗ್ಬೇಡ. ಈಗ ನನ್ನ ಮಗಳು ಬದಲಾಗಳಲ್ಲ, ಅದು ಹಳೇದೆಲ್ಲ ಆಗಿದ್ದೆಲ್ಲ ಬಿಟ್ಬಿಡು. ಅದನ್ನ ಮತ್ತೆ ಪದೇ ಹೇಳೋದಕ್ಕೆ ಹೋಗ್ಬೇಡ. ಹಂಗೆ ಕವಿತಾನ ಮುಂದೆ ಅದನ್ನ ಮಾತಾಡಕ್ಕೆ ಹೋಗ್ಬೇಡ. ಆಕೆಗೆ ವಿಚಾರ ಅನ್ಸುತ್ತೆ, ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡು. ಇವಾಗ ಮುಂದೆ ಏನಾಗಬೇಕು, ಏನು ಮಾಡಬೇಕು ಅನ್ನೋದ್ರ ಕಡೆ ಅಷ್ಟೇ ಯೋಚನೆ ಮಾಡು. ಏನನ್ರಿ, ನನಗಂತೂ ಒಂದು ಗೊತ್ತಾಗವಲ್ದು. ಮಗಳೇ, ನೀನು ತಲೆ ಕೆಡ್ಸ್ಕೊಬೇಡ. ನಿನ್ನ ಜೊತೆ ನಾನು ಅದೀನಿ. ಈ ಚಾಲೆಂಜ್ನಾಗ, ಈ ಟಾಸ್ಕ್ನಾಗ ಗೆಲ್ಲೋದು ನೀನು. ಈ ನನ್ನ ಮಗ ಮತ್ತು ಸೊಸಿ ಇವರಿಬ್ಬರು ಸೋಲೋದು ಮಾತ್ರ ನಿಶ್ಚಯ. ನನ್ನ ಮಗಳಿಗೆ ಸವಾಲು ಹಾಕಾರಲ್ಲ ಇವರಿಬ್ಬರು, ನೋಡ್ಕೋತೀನಿ. ಇನ್ನು ಮೇಲೆ ಇವರಿಬ್ಬರು ಈ ಮನ್ಯಾಗ ಅದು ಹೆಂಗೆ ಖುಷಿಯಾಗಿರ್ತಾರೆ ಅನ್ನೋದನ್ನು ನಾನು ನೋಡಿಬಿಡ್ತೀನಿ. ನನ್ನ ಮಗಳಿಗೆ ಹೊರಗಡೆ ಹೋಗಿ ದುಡಿಯೋಂಗೆ ಮಾಡಿದ್ರಲ್ಲ ಇವರಿಬ್ಬರು,
ಇನ್ನು ಮೇಲೆ ಇವರಿಬ್ಬರು ಅದು ಹೆಂಗೆ ಗಂಡ ಹೆಂಡತಿ ಖುಷಿಯಾಗಿರ್ತಾರೋ ನಾನು ನೋಡೇ ಬಿಡ್ತೀನಿ. ನನ್ನ ಮಗಳ ಜೀವನದಾಗ ಹುಳಿ ಹಿಂಡಾರ ಅಂದಮೇಲೆ ಇವರಿಬ್ಬರು ಜೀವನನೂ ಖುಷಿಯಾಗಿರಕ್ಕ ನಾನು ಬಿಡಂಗಿಲ್ಲ. ಇವರಿಬ್ಬರು ಸೊಕ್ಕು ಮುರಿಸ್ತೀನಿ. ನನ್ನ ಮಗಳ ಲೈಫನ್ನು ನಾನು ಸೆಟ್ಲ್ ಮಾಡ್ತೀನಿ. ಅದು ಯಾವನ ಎದುರು ಬರ್ತಾಳ, ಅದು ಯಾವಳ ಎದುರು ಬರ್ತಾಳ ನಾನು ನೋಡೇ ಬಿಡ್ತೀನಿ.